ಕಿಟ್ಟು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ಈಗ ನಮ್ಮ ಮೆಷಿನ್ ನ ಕಂಪ್ಲೀಟ್ ಮಾಡೋ ಅಂತ ಸಮಯ ಬಂದ್ಬಿಟ್ಟಿದೆ. ಕೆಮಿಕಲ್ ನ ನೀರೊಳಗಡೆ ಹಾಕ್ಬಿಡು. ಇದೇನಿದು? ಅವರಿಂದ ಏನದು? ಅಯ್ಯೋ, ಶಾರ್ಕ್ ಅದು! ಸ್ವಾಮಿ, ಸ್ವಾಮಿ, ನೀರಿಂದ ಹೊರಗಡೆ ಬಂದ್ಬಿಡು, ಅಲ್ಲಿ ಶಾರ್ಕ್ ಗಳಿದಾವೆ. ಅಯ್ಯ, ಶಾರ್ಕ್ ಎಲ್ಲಿಂದ ಬರುತ್ತಪ್ಪ? ಎಲ್ಲಿದೆ ಶಾರ್ಕ್? ಅಯ್ಯ, ಅಯ್ಯಯ್ಯ, ಕಾಪಾಡಿ ಶಾರ್ಕ್! ಅಯ್ಯಯ್ಯ, ನನ್ ಪಂಚೆ! ಅಯ್ಯ ಶಿವ, ಶಾರ್ಕ್ ಸಮುದ್ರದಿಂದ ಹೊರಗೆ ಬಂದಿದೆ. ಪೊಲೀಸವ್ರನ್ನ ಕರ್ಕೊಂಡು ಬೇಗ ಬಾ ನೀನು, ಬೇಗ ಬಾ. ಓಡೇ ರೇವಾ, ಸ್ವಾಮಿ ಅಂಕಲ್ ಫೋನ್ ಮಾಡಿದ್ರು. ಅವರು ಒಂಥರ ಮಾತಾಡ್ತಾ ಇದ್ರು. ಬೀಚ್ ಮತ್ತೆ ಶಾರ್ಕ್ ಏನೇನೋ ಮಾತಾಡ್ತಾ ಇದ್ರು. ನಾನು ಬೀಚ್ ಹತ್ರ ಹೋಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನೀನ್ ನನ್ಗೆ ಚೆಕ್ ಮಾಡಿ ಹೇಳ್ತೀಯಾ ಅಲ್ಲಿ ಏನ್ ನಡೀತಾ ಇದೆ ಅಂತ? ಆದ್ರೆ ಹೇ ಆದಿ, ಯುಡಿ, ಸೀ ಸೈಡ್ ಅಲ್ಲಿ ಶಾರ್ಕ್ಸ್ ಬಂದಿದ್ಯಂತೆ, ಬೇಗ ನಡೀರಿ. ಅಯ್ಯೋ, ಶಾರ್ಕ್ ಅಲ್ಲೇ ಬರ್ತಾ ಇದೆ, ಓಡ್ರಪ್ಪ. ಯಾರಾದ್ರೂ ಜೋಕ್ ಮಾಡಿರ್ಬೋದು ಸ್ವಾಮಿ ಅಂಕಲ್. ನಗರದಲ್ಲಿ ಶಾರ್ಕ್ಗಳು ಹೇಗ್ ಬರಕ್ ಸಾಧ್ಯ? ಅಯ್ಯೋ ಆದಿ, ಅಲ್ಲಿ ನೋಡು, ನಿಜವಾಗ್ಲೂ ಶಾರ್ಕ್ ನೆಲದ ಮೇಲಿದೆ, ಮತ್ತೆ ಅದು ನಮ್ ಕಡೆನೆ ಬರ್ತಾ ಇದೆ. ನೀವಿಬ್ರು ನಿಜವಾಗ್ಲೂ ಹೆದರ್ ಪುಕುಲ್ರು. ಈ ಚಿಕ್ಕ ಶಾರ್ಕಿಗ್ ನೀವ್ ಹೆದರ್ತೀರಾ? ನಾನ್ ನಿಮ್ ಜೊತೆ ಇರ್ಬೇಕಾದ್ರೆ ಯಾಕ್ ಭಯ? ನಾನು ನಿಮ್ಮಮ್ಮ ಅಲ್ಲ, ನನ್ನ ಹೆಸರು ಆದಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ತಗೋ ನಿನ್ ಮಗು ತಗೋ. ನಾನಿವಾಗ ಈ ಶಾರ್ಕ್ ಇಂದ ತಪ್ಪಿಸ್ಕೊಳ್ಳಿಲ್ಲ ಅಂದ್ರೆ ಆ ಶಾರ್ಕ್ ನನ್ನ ತಿಂದೇ ಬಿಡುತ್ತೆ. ಕಾಪಾಡಿ, ಕಾಪಾಡಿ ಶಿವ! ಜಯರಾಮ, ನೀನ್ ಎಲ್ಲಾದ್ರೂ ಇದನ್ನ ಕೇಳಿದ್ಯಾ? ಭೂಮಿ ಮೇಲೆ ಮೀನ್ಗಳು ಬಂದಿರೋದನ್ನ, ಭೂಮಿ ಮೇಲೆ ಶಾರ್ಕ್ಗಳು ಬಂದಿವೆ. ಶಾರ್ಕ್, ಈಗ ಹೇಳು, ಭೂಮಿ ಮೇಲೆ ಶಾರ್ಕ್ಗಳು ಹೇಗೆ ಬರೋದಕ್ ಸಾಧ್ಯ? ಅವುಗಳು ನೀರಲ್ಲಿರೋ ಜಲಚರಗಳು ತಾನೆ. ಏನು ಹೇಳು? ಅಯ್ಯೋ ಲಡ್ಡು ಸಿಂಗ್ ಸರ್, ಶಾರ್ಕ್ ಬಂದಿದೆ, ಶಾರ್ಕ್! ನನಗ್ ಗೊತ್ತಾಗ್ತಾ ಇಲ್ಲ ಇವ್ರ ಮಾತುಗಳನ್ನ ನಾನು ಎಷ್ಟು ನಂಬಬೇಕು ಅಂತ. ಶಾರ್ಕ್ಗಳು ಭೂಮಿ ಮೇಲೆ ಹೇಗ್ ಬರೋದಕ್ ಸಾಧ್ಯ? ಲಡ್ಡು ಸಿಂಗ್ ಅವರೇ, ಶಾರ್ಕ್ ಬಂದಿದೆ ಅಲ್ಲಿ, ನಿಜವಾಗ್ಲೂ ಶಾರ್ಕೇನೆ. ಅಯ್ಯೋ, ಎಲ್ಲಿಗೆ ಓಡ್ ಹೋಗ್ತಾ ಇದ್ದೀರಾ? ಯಾರದು? ಯಾರದು? ಅಯ್ಯೋ ಜಯರಾಮ, ಕಂಬದ ಹಿಂದೆ ಯಾಕೆ ಕಡ್ಕೊಂಡಿದ್ಯಾ? ಸಾರ್, ಅಲ್ಲಿ ನೋಡಿ, ಶಾರ್ಕು ನಿಮ್ ಹಿಂದೆ. ಅಯ್ಯೋ, ಏನ್ ಹಿಂದೆ ನೋಡೋದು? ಹಿಂದೆ ಯಾರು? ಏನು
ಅಯ್ಯ ಅಯ್ಯ ನನ್ನಿಂದ ಶಾರ್ಕ್ಗಳು ಬಿದ್ದಿದೆ. ಓಡು ಓಡು ಬೇಗ ಓಡು. ಅಯ್ಯ ಶಿವ ಶಾರ್ಕ್. ಅಯ್ಯ ಶಿವ ಶಾರ್ಕ್ ಶಾರ್ಕ್. ಅಯ್ಯ ಅಯ್ಯೋ, ಈ ಶಾರ್ಕು ನೆಲದ ಮೇಲೆ ಹೇಗ್ ಬಂತು? ನಾನೀಗ ಹಾಡು ಹೇಳಿ ಇದನ್ನ ಓಡಿಸ್ತೀನಿ. ತಾತವ್ರೆ, ಈಗ ರಾಗ ಹಾಡುವಂತ ಸಮಯ ಅಲ್ಲ, ಓಡೋಗೋಂತ ಸಮಯ. ಓಡಿ ಭೀಮ್ಸೇನ್, ನಾನೀಗ ರಾಗ ಹಾಡ್ತೀನಿ, ನೀನು ಓಡು. ನಿಮ್ಮ ರಾಗ ಶಾರ್ಕ್ ಓಡಿಸೋದ್ರಲ್ಲಿ ಸಹಾಯ ಮಾಡ್ತು. ವಾ ಅಯ್ಯ, ಥ್ಯಾಂಕ್ ಯು ತಾತ ಅವ್ರೆ. ನಡಿ ಒಳಗಡೆ ನಡಿ, ನನ್ ಜೊತೆಗೆ ನಾನು ಮತ್ತೊಂದು ರಾಗನ ಹಾಡ್ತೀನಿ. ಅಯ್ಯಯ್ಯ ತಾತ ಅವ್ರೆ, ಇವತ್ತಿಗೆ ಸಾಕಾಯ್ತು ನಂಗೆ. ಬಾಯ್. ಶಿವ, ನೀನ್ ಅವಾಗ ಅಲ್ಲಿರ್ಬೇಕಾಗಿತ್ತು. ನಮ್ ಬಹದ್ದೂರ್ ಆದಿಮುಖನ ನೀನು ನೋಡ್ಬೇಕಾಗಿತ್ತು. ಆಹಾ, ಅವಾಗ ನೀವಿಬ್ರು ಹೆದರ್ಕೊಂಡಿದ್ರಿ. ಯಾರು ಹೆದರ್ಕೊಂಡಿದ್ರು ಯಾರು ಹೆದರ್ಕೋತಿದ್ರು ಅನ್ನೋದು ಪಾಯಿಂಟ್ ಅಲ್ಲ, ಶಾರ್ಕ್ಗಳು ಸಿಟಿ ಒಳಗಡೆ ಹೇಗ್ ಬಂದ್ವು ಅನ್ನೋದು ಪಾಯಿಂಟ್. ಶಾರ್ಕು ನೀರಿಂದ ಹೊರಗಡೆ ಬಂದ್ರು ಕೂಡ ಜಾಸ್ತಿ ಹೊತ್ತು ಇರೋದಕ್ಕಾಗೋದಿಲ್ಲ ಅವು ನೀರಿಲ್ದೇನೆ. ಆದ್ರೆ ಇವು ಹೇಗೆ ಇಷ್ಟೊತ್ತಿದ್ವು ಅಂತ ಯೋಚನೆ ಮಾಡ್ಬೇಕು, ಇದನ್ನೆಲ್ಲ ತಡೆಯೋದು ಹೇಗೆ ಅಂತ. ಅದೇ ನಮಗೀಗ ಮುಖ್ಯ, ಗೊತ್ತಾ? ಶಿವ, ನಾವ್ಯಾಕೆ ಲಡ್ಡು ಸಿಂಗ್ ಸರ್ಗೆ ಹೇಳಿ ಕೆಲವು ದಿನಗಳ ಕಾಲ ಯಾರು ಬೀಚ್ ಸೈಡ್ ಹೋಗ್ಬಾರ್ದು ಅಂತ ಹೇಳಿಸ್ಬಾರ್ದು? ಮತ್ತೆ ಅಲ್ಲಿ ಲೇಸರ್ ಕರೆಂಟ್ ನ ಬೇಲಿ ಹಾಕಿಸ್ಬೇಕು. ಕೆಲವು ದಿನ ಆದ್ಮೇಲೆ ಶಾರ್ಕ್ ತನ್ನ ದಾರಿ ಬದಲಾಯಿಸಿದಾಗ ಆ ಬೇಲಿನ ತೆಗ್ಸದ್ರಾಯ್ತು ಅಷ್ಟೇ. ಬ್ರಿಲಿಯಂಟ್ ಐಡಿಯಾ ರೇವಾ. ಹೌದು, ಇದು ಖಂಡಿತ ಸರಿಯಾದ ಉಪಾಯನೇ. ಸರಿಯಾಗಿ ಹೇಳಿದ್ಯಾ, ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅದು ಏನಾಯ್ತು ಅಂದ್ರೆ, ನಾನು ಕೂಡ ಈ ಆಲೋಚನೆನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದೆ. ಸರಿ ಲಡ್ಡು ಸಿಂಗ್ ಸರ್, ಈಗ ನೀವು ಕೆಳಗ್ ಬಂದ್ಬಿಡಿ. ಇನ್ನು ಎಷ್ಟೊತ್ತಂತ ಅಲ್ಲೇ ಇರ್ತೀರಾ ನೀವು? ಇವರೆಲ್ಲ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ನೋಡಿ, ನಿಮ್ಮ ರಕ್ಷಣೆಗೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನೆಲ್ಲ ಏರ್ಪಾಡು ಮಾಡಿದೆ. ಈ ಜಾಗದಲ್ಲಿ ಶಾರ್ಕ್ಗಳು ಒಳಗ್ ಬರೋದಕ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅಂತದ್ದು ಏನಿದೆ ಇದ್ರಲ್ಲಿ? ಈಗ ಹೇಳ್ತೀನಿ. ಅಯ್ಯೋ, ಇದ್ರಲ್ಲಿ ಕರೆಂಟ್ ಇದೆಯಾ ಅಥವಾ ಇಲ್ವಾ? ಜಯರಾಮ ಏನ್ ಮಾಡ್ತಾ ಇದ್ದಾನೋ ಏನು ಗೊತ್ತಾಗ್ತಾ ಇಲ್ಲ. ಇದನ್ನ ನಾನು ಕೈಯಿಂದ ಮುಟ್ಲಾ ಅಥವಾ ಬೇಡವಾ? ಇಲ್ಲ, ಇದ್ರಲ್ಲಿ ಕರೆಂಟ್ ಇಲ್ಲ. ಇದು ಸಾಮಾನ್ಯವಾದ ಬೇಲಿ ಅಲ್ಲ. ಈ ಬೇಲಿಯಲ್ಲಿ ಕರೆಂಟ್ ಕನೆಕ್ಷನ್ ನ ಕೊಟ್ಟಿದೀವಿ. ಇದನ್ನ ಶಾರ್ಕ್ಗಳು ಟಚ್ ಮಾಡಿದ್ರೆ ಅವುಗಳಿಗೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಇದ್ರಲ್ಲಿ ಕರೆಂಟ್ ಇದೆಯಾ ಇಲ್ವಾ? ಜಯರಾಮ, ಸ್ವಿಚ್ ಆನ್ ಮಾಡು. ಆನ್ ಮಾಡು ಜಯರಾಮ. ಮಾಡ್ತಾ ಇದ್ದೀನಿ. ಅಯ್ಯೋ ಜಯರಾಮ, ಬೇಲಿಯಲ್ಲಿ ಕರೆಂಟ್ ಇದೆ. ಸಾರಿ ಸರ್, ನೀವು ಕರೆಂಟ್ ಆನ್ ಮಾಡಕ್ ಹೇಳಿದ್ರೆ ನಾನ್ ಮಾಡ್ಬಿಟ್ಟೆ. ಉಳ್ಕೊಂಡ್ಬಿಟ್ಟೆ, ನಾನು ಉಳ್ಕೊಂಡ್ಬಿಟ್ಟೆ. ಇದ್ರಲ್ಲಿ ನೋಡಿದ್ರ ಹೈ ವೋಲ್ಟೇಜ್ ಕರೆಂಟ್ ನ ಈ ಬೇಲಿಗೆ ಹಾಕಿದೀವಿ. ಈ ಬೇಲಿನ ಅದು ದಾಟೋದಕ್ ಬಂದ್ರೆ ಅದ್ರ ಖಾತೆನೆ ಮುಗ್ದು ಹೋಗುತ್ತೆ. ಆಗ ಶಾರ್ಕ್ ಸಿಟಿ ಒಳಗೆ ಬರೋದಕ್ಕಾಗಲ್ಲ. ಎಸ್, ನೀನು ಮಾಡಿದ ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಯ್ತು. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕ್ಸಿದಾನೆ ಆ ಬೀಚ್ ನಲ್ಲಿ. ನೋಡಿ ಈಗ ನಮ್ಮ ಶಾರ್ಕ್ಸ್ ಊರೊಳಗಡೆ ಹೇಗ್ ಹೋಗುತ್ತೆ. ಅಯ್ಯೋ ಸರ್, ನೀವೇನಕ್ ಚಿಂತೆ ಮಾಡ್ತೀರಾ? ನಾನ್ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೀನಿ. ಶಾರ್ಕ್ಗಳು ನೆಲದ ಮೇಲೆ ಹೋಗಕ್ಕಾಗಿಲ್ಲ ಅಂದ್ರೆ ಏನಾಯ್ತು ನೀವೇ ಹೇಳಿ? ಅವು ಬೇರೆ ದಾರಿನ ಹುಡ್ಕೊಳ್ತವೆ. ಸಿಟಿ ಡ್ರೈನೇಜ್ ಎಲ್ಲ ಸಮುದ್ರಕ್ಕೆ ಹೋಗೋದು ಗೊತ್ತಲ್ವಾ? ಶಾರ್ಕ್ಗಳು ಡ್ರೈನೇಜ್ ನ ಅವುಗಳ ದಾರಿಯಾಗಿ ಮಾಡ್ಕೊಂತವೆ. ವೆಲ್ ಡನ್ ಸೈಂಟಿಸ್ಟ್.
ನಿನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗೋ ತರ ಕಾಣಿಸ್ತಾ ಇದೆ. ನೀರ್ನಲ್ಲಿ ಮತ್ತೆ ಭೂಮಿಯಲ್ಲಿ ಶಾರ್ಕ್ ಜೀವನ ಮಾಡೋ ತರ ಕಾಣಿಸ್ತಾ ಇದೆ. ತುಂಬಾ ಧನ್ಯವಾದ ಸರ್. ಆದ್ರೂ ಒಂದು ಚಿಕ್ಕ ತೊಂದರೆ ಇದೆ. ಅದು ಏನಂದ್ರೆ ಶಾರ್ಕ್ಗಳು ಸ್ವಲ್ಪ ಸಮಯಕ್ಕೆ ಮಾತ್ರ ಆ ನೆಲದ ಮೇಲೆ ಇರೋಕ್ಕಾಗೋದು. ಆದ್ರೂ ಅವು ಎಲ್ಲಿವರೆಗೂ ಇರ್ತಾವಂದ್ರೆ ನಿಮ್ಮ ಆಸೆ ಪೂರೈಸೋವರೆಗೂ ಅವು ನೆಲದ ಮೇಲೆ ಇರ್ತವೆ. ಸರಿನಾ ಸರ್? ಶಾರ್ಕ್ ನೆಲದ ಮೇಲೆ ಬಂದಿದೆ. ನನ್ಗನ್ಸತ್ತೆ ಯಾರೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಏನ್ ನಡೀತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಜಾಗದಿಂದ ನೀರ್ ತಗೊಂಡ್ ಬಂದ್ರೆ ಅದನ್ನ ಟೆಸ್ಟ್ ಮಾಡಿ ಅಲ್ಲಿ ಏನ್ ನಡೀತಿದೆ ಅಂತ ನೋಡಬಹುದು. ನಾನು ಹೋಗ್ತೀನಿ ಆ ನೀರ್ ತರೋದಕ್ಕೆ. ಸರ್, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಿಮ್ಗೆ ಆ ನೀರ್ ಸಿಗುತ್ತೆ. ಶಿವ, ಇದನ್ನ ನೀನ್ ನೆನ್ಪಲ್ಲಿಟ್ಕೋ. ನೀನ್ ಅಲ್ಲಿಂದ ಹೊರಗೆ ಬರೋ ತನಕ ಈ ಲೇಸರ್ ಬೇಲಿಯ ಕರೆಂಟ್ ನ ಸ್ವಿಚ್ ಆಫ್ ಮಾಡಿ ಇಟ್ಟಿರ್ತೀನಿ. ಅಲ್ಲಿ ನೋಡಿ, ಶಿವ ಬಂದ್ಬಿಟ್ಟ. ನಾನ್ ಯೋಚನೆ ಮಾಡಿದ್ದು ಸರಿಯಾಗೇ ಇದೆ. ಸಮುದ್ರದಲ್ಲಿರೋ ಈ ಜಾಗದ ನೀರಿನಲ್ಲಿ ಯಾವುದೋ ಕೆಮಿಕಲ್ ನ ಮಿಕ್ಸ್ ಮಾಡಿದ್ದಾರೆ. ಕೆಮಿಕಲ್ ಇರೋ ನೀರ್ನ ಶಾರ್ಕ್ಗಳು ಕುಡಿದಾಗ ಈ ರೀತಿಯಾಗಿ ವರ್ತಿಸ್ತವೆ. ಸರ್, ಹಾಗಾದ್ರೆ ಈಗ ನಾವು ಏನ್ ಮಾಡಬಹುದು? ಮುಳ್ಳನ್ನ ಮುಳ್ಳಿಂದಲೇ ತೆಗಿಯೋ ಹಾಗೆ ಆ ಕೆಮಿಕಲ್ ನ ಈ ಕೆಮಿಕಲ್ ಇಂದಲೇ ತೆಗಿಬೇಕು. ಈ ಕೆಮಿಕಲ್ ನ ತಗೊಂಡು ಹೋಗಿ ಆ ಸಮುದ್ರದ ನೀರಿನಲ್ಲಿ ಹಾಕಿ. ಇದು ಮೊದಲು ಹಾಕಿರೋ ಕೆಮಿಕಲ್ ನ ಕೆಲಸನ ನಿಲ್ಸುತ್ತೆ. ಆಗ ಶಾರ್ಕು ಸಮುದ್ರದಲ್ಲಿ ಮೊದ್ಲಿನ ತರನೇ ಇರೋದಕ್ಕೆ ಸಾಧ್ಯ. ಲಡ್ಡು ಸಿಂಗ್ ಸರ್, ರೇವಾ, ಆದಿ, ಯುಡಿ, ಕೇಳಿ. ನಾಳೆ ಏನಾದ್ರೂ ಅಲ್ಲಿ ಶಾರ್ಕ್ ಬಂದ್ರೆ ನಾವ್ ಏನ್ ಮಾಡ್ಬೇಕು ಗೊತ್ತಾ? ಶಾರ್ಕಿ, ಇಲ್ಲಿ ನೋಡು. ಹಿಡ್ಕೋ ಶಾರ್ಕ್, ತಲೆ ಸುತ್ತ ಬಂತ. ಇವಾಗ ನನ್ನ ಹಿಡಿ, ಬಾ ಬಾ ಬಾ.
ಬೇಗ ಬನ್ನಿ ಗೆಳೆಯರೇ, ಕಮಾನ್. ಈ ಮಕ್ಕಳು ಏನ್ ಮಾಡ್ತಿದ್ದಾರೆ? ಬನ್ನಿ ಹೋಗಿ ನೋಡೋಣ. ಸೈಕಲ್ ಹಾರಿಸು. ಎಲ್ಲರಿಗಿಂತ ಹಿಂದೆ ನಾನೇ ಇರೋದು. ಶಾರ್ಕ್ಗಳು ಮೊದಲು ತಿನ್ನೋದು ನನ್ನನ್ನೇ. ಶಿವ ಬೇಗ ಓಡಿಸು. ಶಾರ್ಕ್ಗಳು ಎರಡನೇದಾಗಿ ತಿನ್ನೋದು ನನ್ನನ್ನ. ಸೈಕಲ್ ನ ಹಾರಿಸ್ಬೋದಲ್ವಾ? ನಾವು ಸಮುದ್ರದಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ತಗೋ ರೇವಾ, ನಾವು ಸೀ ಸರ್ಫೇಸ್ ಹತ್ರ ಹೋಗ್ತಿದ್ದಂಗೆ ನೀನು ಈ ಸೊಲ್ಯೂಷನ್ ನ ಓಪನ್ ಮಾಡಿ ಅದ್ರೊಳಗಡೆ ಹಾಕ್ಬಿಡು. ಓಕೆ ಶಿವ. ಶಬ್ಬಾಷ್ ಶಿವ, ನೀನು ನಮ್ಮೆಲ್ಲರನ್ನು ಉಳಿಸ್ಬಿಟ್ಟಿದೀಯಾ. ವಾ 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 ವಾ, ಶಬ್ಬಾಷ್. ಮೊದಲು ಫೋಟೋಗ್ರಾಫರ್ ಫೋಟೋ ತೆಗಿ. ಹಾ ಸಾಕು. ನೀವೆಲ್ಲ ನನ್ನ ಎಕ್ಸ್ಪೆರಿಮೆಂಟ್ ನ ಹಾಳು ಮಾಡಾಕ್ಬಿಟ್ರಿ. ನನ್ನ ಕೋಟ್ಯಾಂತರ ರೂಪಾಯಿ ಈಗ ನಷ್ಟದಲ್ಲಿದೆ. ನಿಮ್ಮನ್ನೆಲ್ಲ ನಾನು ನೋಡ್ಕೋತೇನೆ. ನೀವು ಈ ತರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು ತಪ್ಪು. ಇದರಲ್ಲಿ ಸಾಧಾರಣ ಜನಕ್ಕೆ ತುಂಬಾನೇ ನಷ್ಟ ಆಗತ್ತೆ. ಲಡ್ಡು ಸಿಂಗ್ ಸರ್, ಇವ್ರನ್ನ ಕೂಡ ಹಿಡ್ಕೊಳ್ಳಿ. ನೀವು ಈಗಲೇ ಅರೆಸ್ಟ್ ಮಾಡ್ತೀನಿ ಶಿವ. ನಾನು ಸೈಂಟಿಸ್ಟ್ ಆಗಿ ಕೂಡ ನನ್ನ ಅರೆಸ್ಟ್ ಮಾಡ್ತಿದ್ದಾರೆ. ನೀವು ಸೈಂಟಿಸ್ಟ್ ಆಗಿದ್ರು ಕೂಡ ನಿಮ್ಮನ್ನ ಹಿಡಿದಿದೀವಿ. ಯಾಕಂದ್ರೆ ನೀವು ನಿಮ್ಮ ನಾಲೆಜ್ ನ ತಪ್ಪಾಗಿ ಉಪಯೋಗಿಸ್ಕೊಂಡಿದ್ದೀರಾ. ನಿಮ್ಮ ಪವರ್ ಮತ್ತೆ ನಾಲೆಜ್ ನ ಜನತೆಯ ಒಳ್ಳೆಯದಕ್ಕಾಗಿ ನೀವು ಉಪಯೋಗಿಸ್ಬೇಕಾಗತ್ತೆ. ನೀನ್ ಸರಿಯಾಗಿ ಹೇಳ್ದೆ ಶಿವ, ನಮ್ಮಿಂದ ತಪ್ಪಾಗೋಗಿದೆ. ವಿ ಆರ್ ಸಾರಿ. ಈಗ ಎಲ್ಲವೂ ಮರದ ಬುಡದ ಕೆಳಗಡೆ. ಸಾರಿ, ಶಾರ್ಕ್ಗಳು ನೀರಿನ ಒಳಗಡೆ. Watch India's largest kids library only on Jio Hotstar. Download the app now.